ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ, ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರೆಲ್ಲ ಇನ್ನೂ ವಿಡಿಯೋನ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ನಮಗೆ ಒಂದು ಮಾರಲ್ ಸಪೋರ್ಟ್ ಆಗಿರುತ್ತೆ. ನಿಮಗೆ ಯಾವುದೇ ರೀತಿಯ ಫೀಸ್ ಅಪ್ಲೈ ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದರಿಂದ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದು ಒಂದು ಜಾಗೃತಿ ಆಗಿರುತ್ತೆ. ಏನಪ್ಪ ಅಂದರೆ, ಕಾಯಿನ್ಗುರು ಯೂಟ್ಯೂಬ್ ಚಾನಲ್ ಹೆಸರಲ್ಲಿ ಯಾರಾದರೂ ನಿಮಗೆ ಫೋನ್ ಮಾಡಿ ನಾನೇ ಅನಿಲ್ ಕುಮಾರ್ ಅಥವಾ ನಾನೇ ಕಾಯಿನ್ಗುರು ಯೂಟ್ಯೂಬ್ ಚಾನಲ್ ಓನರ್ ಅಂತ ಹೇಳ್ಬಿಟ್ಟು ನನಗೆ ಇಷ್ಟು ದುಡ್ಡು ಕೊಡಿ, ನಿಮ್ಮ ಕಾಯಿನ್ಗಳನ್ನ ತೊಗೊಳ್ತೀನಿ, ಆ ಥರ ಎಲ್ಲ ಹೇಳ್ತಾ ಇದ್ದರೆ ನಂಬಬೇಡಿ. ನನ್ನದು ಒಂದೇ ವಾಟ್ಸಪ್ ನಂಬರ್ ಇರುವಂಥದ್ದು. ಇದೊಂದರಿಂದನೇ ನಾನು ಮೆಸೇಜ್ ಮಾಡೋದು, ಅಥವಾ ಕಾಲ್ ಮಾಡಿದ್ರು ಕೂಡ ಇದೊಂದೇ ನಂಬರಿಂದ ನಾನು ಕಾಲ್ ಮಾಡುವಂಥದ್ದು. ಬೇರೆ ಯಾವುದೂ ಕೂಡ ನನ್ನ ನಂಬರ್ ಅಲ್ಲ. 7353969690 ಇದು ಮಾತ್ರ ನನ್ನ ನಂಬರ್. ಇದರಿಂದ ನಿಮಗೇನಾದ್ರೂ ಕಾಲ್ ಅಥವಾ ಮೆಸೇಜ್ ಬಂತು ಅಂದರೆ ಇದು ಲೀಗಲ್. ಬೇರೆ ಯಾವುದರಿಂದ ಬಂದ್ರೂ ನೀವು ನಂಬೇಡಿ, ಅದು 100% ಫ್ರಾಡ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನಾನು ಯಾರ ಹತ್ರನೂ ನನಗೆ 700 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಕಳಿಸಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ. ಕ್ಲಿಯರ್ ಅಲ್ವಾ? ಇನ್ಮೇಲೆ ಯಾರೂ ನನ್ನ ಹೆಸರಲ್ಲಿ ನಿಮಗೆ ಕರೆ ಮಾಡೋದಾಗಿರಿ ಅಥವಾ ಬೇರೆ ನಂಬರಿಂದ ನಿಮ್ಮನ್ನು ಅಪ್ರೋಚ್ ಮಾಡೋದಾಗಿರ್ಬೋದು ಮಾಡಿದ್ರೆ ಅಂಥವ್ರನ್ನ ಆದಷ್ಟು ಅವಾಯ್ಡ್ ಮಾಡಿ. ಈಗ ಇವತ್ತಿನ ವಿಡಿಯೋದ ಒಂದು ವಿಶೇಷತೆ ಏನಪ್ಪ ಅಂತ ಅಂದರೆ, ಕಾಪರ್ ನಿಕಲ್ ನಾಣ್ಯಗಳು ಯಾವ್ಯಾವ ಒಂದು ಡಿನಾಮಿನೇಷನ್ ಬಂದಿದೆ. ಕಾಪರ್ ನಿಕಲ್ ನಾಣ್ಯಗಳು ಅಂತ ನೋಡೋದಾದರೆ 25 ಪೈಸದಲ್ಲಿ ಬಂದಿದೆ, 10 ಪೈಸೆ, 5 ಪೈಸದಲ್ಲಿ ಬಂದಿದೆ. ಅದೇ ರೀತಿ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಇದರಲ್ಲಿ ಜಾಸ್ತಿ ಬಂದಿದೆ. ಸೊ ಈಗ ಸಾಮಾನ್ಯ ಜನಗಳ ಬಳಿ ಇರುವಂಥದ್ದು 1 ರೂಪಾಯಿದು, 2 ರೂಪಾಯಿದು, 5 ರೂಪಾಯಿದು. ನೀವೇನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ, ಇವು ಕಾಪರ್ ನಿಕಲ್ ನಾಣ್ಯಗಳು. ಇವೆಲ್ಲನೂ ಸ್ಟೀಲ್ ನಾಣ್ಯಗಳಿರ್ತವೆ, ಅದಕ್ಕೆಲ್ಲ ಜಾಸ್ತಿ ಬೆಲೆ ಇರೋದಿಲ್ಲ. ಈಗ ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ಕಾಪರ್ ನಿಕಲ್ ನಾಣ್ಯಗಳು ನೀವೇನು ನೋಡ್ತಾ ಇದ್ದೀರಲ್ಲ, 1 ರೂಪಾಯಲ್ಲಿ ಶುರುವಾಗಿದ್ದು 1962ರಿಂದ ಶುರುವಾದವು 1 ರೂಪಾಯಲ್ಲಿ ನಿಕ್ಕಲ್ ನಾಣ್ಯಗಳು. ಅದಾದಮೇಲೆ ಅದಕ್ಕಿಂತ ಮುಂಚೆನೂ ಇದ್ವು, ಅದು ಸಿಗೋದಿಲ್ಲ, ಹಂಗಾಗಿ ನಾನು ಅದನ್ನು ಹೇಳೋದಿಲ್ಲ. 1962ರಿಂದ ಶುರುವಾಗಿ 1991ರವರೆಗೂ ಬಂದಿದೆ 1 ರೂಪಾಯಲ್ಲಿ. 1962ಇಂದ 1991ವರೆಗೂ ಬಂದಿದೆ. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ರೇರ್ ನಾಣ್ಯಗಳಿದ್ದಾವೆ ಮತ್ತು ಇನ್ನು ಕೆಲವು ಕಾಮನ್ ನಾಣ್ಯಗಳಿದ್ದಾವೆ. ಸೊ ರೇರ್ ನಾಣ್ಯಗಳು ಈಸಿಯಾಗಿ ಸೇಲ್ ಆಗ್ತವೆ. ನಾನು ಹೇಳಿದ್ದೀನಿ, ಸುಮಾರು ಬೆಲೆ ಇರುತ್ತೆ, ಅದಕ್ಕೆ 1000ರಿಂದ ಎದ್ದು ಲಕ್ಷಗಳವರೆಗೆ ಇರುತ್ತೆ. ಕಾಮನ್ ನಾಣ್ಯಗಳನ್ನ ಏನು ಮಾಡೋದು? ಅದೇ ರೀತಿ 2 ರೂಪಾಯಲ್ಲಿ ಭಾರತ ಮ್ಯಾಪಿದ್ದು ಒಂದು ಕಾಯಿನ್ ಬರುತ್ತೆ, ನೋಡಿದಿರಲ್ಲ, ಅದು ಶುರುವಾಗಿರುವಂಥದ್ದು 1982ರಲ್ಲೂ ಶುರುವಾಗಿದೆ. 2ರಲ್ಲೂ ಒಂದು ಭಾರತ ಮ್ಯಾಪಿಂದ ಕಾಯಿನ್ ಬರುತ್ತೆ, ದೊಡ್ಡ ಕಾಯಿನು, ಅಲ್ಲಿಂದ ಶುರುವಾಗಿ 1992, 93, 94 ಹೀಗೆ ಬಂದು 2004ರವರೆಗೂ ಬಂದಿದೆ ಒಂದು ನಾಣ್ಯ. ಅದರಲ್ಲಿ ಕೂಡ ಕೆಲವೊಂದು ಇಂಪಾರ್ಟೆಂಟ್ ನಾಣ್ಯಗಳಿದ್ದಾವೆ. ಅದನ್ನು ಹೊರತುಪಡಿಸಿ ಸುಮಾರು ನಾಣ್ಯಗಳು ಕಾಮನ್. ಮತ್ತು 5 ರೂಪಾಯಲ್ಲಿ 1992ರಿಂದ ಶುರುವಾಗಿ 2004ರವರೆಗೂ ಬಂದಿದೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಾಯಿನ್ ಯಾವುದಪ್ಪ ಅಂದರೆ 2004 ಹೈದರಾಬಾದ್ ಮಿಂಟ್ ಇದ್ದರೆ ಅದೊಂದು ಸ್ವಲ್ಪ ಇಂಪಾರ್ಟೆಂಟ್ ಇರುವಂಥ ನಾಣ್ಯ. ಮಿಕ್ಕಿದೆಲ್ಲ ಕಾಮನ್ ಕಾಯಿನ್ಗಳಾಗುತ್ತೆ. ಈ ಕಾಮನ್ ಕಾಯಿನ್ಗಳು ಸುಮಾರು ಜನಗಳ ಬಳಿ ಇರುತ್ತೆ. ಕಾಪರ್ ನಿಕಲ್ದು ಏನು ಮಾಡೋದು? ಯಾರಾದರೂ ಒಬ್ಬರು ಮಾರ್ತೀವಿ ಅಥವಾ ಅಂದರೆ ತೊಗೊಳೋರು ಇರಬೇಕಲ್ಲ. ಸೊ ಈಗ ಏನಂದರೆ, ನಮ್ಮ ಸಬ್ಸ್ಕ್ರೈಬರ್ಸು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದಾರೆ. 99% ಜನ ಈ ಒಂದು ಕಾಮನ್ ಕ್ಯಾಟಗರಿಯ ನಾಣ್ಯಗಳನ್ನೇ ಕಳಿಸ್ತಾ ಇದ್ದೀರಾ. 5 ರೂಪಾಯಿ ಇರ್ಬೋದು, 2 ರೂಪಾಯಿ ಇರ್ಬೋದು, 1 ರೂಪಾಯಿ ಇರ್ಬೋದು. 50 ಪೈಸೆದು ತುಂಬ ಕಡಿಮೆ ಜನರೊಳಗೆ ಇರುತ್ತೆ, ಯಾಕಂದರೆ ಅದು ತುಂಬ ಹಿಂದೆನೇ ಸ್ಟಾಪ್ ಆಗಿರೋದ್ರಿಂದ. ಇವು ಇನ್ನೂ ಸರ್ಕ್ಯುಲೇಷನ್ಲಿದ್ದಾವೆ, ನಾನೇನು ಹೇಳ್ತಾ ಇದ್ದೀನಲ್ಲ ಈ ನಾಣ್ಯಗಳು. ಸೊ ನೀವು ಏನಾದರೂ ನಿಮ್ಮ ಹತ್ರ ಇರುವಂತಹ ಕಾಪರ್ ನಿಕಲ್ ನಾಣ್ಯಗಳನ್ನ ತೊಗೊಂಡು ಬಂದರೆ, ನಮ್ಮ ದೊಡ್ಡಬಳ್ಳಾಪುರಕ್ಕೆ ನನ್ನ ಮನೆಗೆ ತೊಗೊಂಡು ಬಂದರೆ, ನಾನು ಒಂದೊಂದೇ ನಾಣ್ಯಗಳನ್ನ ಹಿಡಿದು ನೋಡಿ, ರೇರ್ ನಾಣ್ಯಗಳಿದ್ದರೆ ಪಕ್ಕಕ್ಕೆ ಇಡ್ತೀನಿ, ಅದಕ್ಕೆ ಬೇರೆ ಬೆಲೆ, ಕಾಮನ್ ನಾಣ್ಯಗಳನ್ನ ಕೂಡ ತೊಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಯಾಕೆಂದರೆ ಇಷ್ಟು ದಿವಸ ನನಗೆ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಈಗ ನನಗೆ ಒಂದಷ್ಟು ಜನ ಬೈಯರ್ ಸಿಕ್ಕಿದ್ದಾರೆ. ಅವರು ತೊಗೊಂಡು ಅದನ್ನು ಆಲ್ಬಮ್ ಆಗಿ ಅರೇಂಜ್ ಮಾಡ್ತಾರೆ. ಅಂದರೆ ಇಯರ್ ವೈಸ್ ಆಲ್ಬಮ್ನ ಅರೇಂಜ್ ಮಾಡಿ, ನಾನು ನಿಮ್ಮ ಹತ್ರ ಏನಾದರೂ ಒಂದು ಕಾಯಿನ್ಗೆ 4 ರೂಪಾಯಿ, 5 ರೂಪಾಯಿಗೆ ತೊಗೊಂಡೆ ಇದ್ದೆ, ಅವ್ರು ನನಗೊಂದು 50 ಪೈಸೆಯಿಂದ 1 ರೂಪಾಯಿ ಲಾಭ ಕೊಟ್ಟು ನನ್ನ ಹತ್ರ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಡಿಯೋನ ನಾನು ಬೈಯಿಂಗ್ ವಿಡಿಯೋ ಆಗಿ ಕಾಪರ್ ನಿಕಲ್ ನಾಣ್ಯಗಳನ್ನ ಬೈಯಿಂಗು. ಸರ್ ನಮ್ಗೆ ಯಾರೋ ಕೆ ಜಿಗಳ ಲೆಕ್ಕದಲ್ಲಿ ತೊಗೊಳ್ತಾರೆ, ನೋಡಿ ಸರ್ ನಾನು ಕೆ ಜಿ ಲೆಕ್ಕದಲ್ಲಿ ಆ ಒಂದು ಮೈಂಡ್ಸೆಟ್ ಇಲ್ಲ ನನಗೆ. ಕೆ ಜಿ ಲೆಕ್ಕದಲ್ಲಿ ತೊಗೊಳೋರು ಏನು ಮಾಡ್ತಾರೆ ಅಂದರೆ, ನಿಮ್ಮ ಹತ್ರ ರೇರ್ ನಾಣ್ಯ ಇದೆಯಾ ಏನೂ ಹೇಳೋದಿಲ್ಲ ಅವ್ರು. ನಿಮಗೆ ಯಾವುದನ್ನು ನಿಮ್ಮನ್ನು ಚೆಕ್ ಮಾಡೋಕ್ಕೆ ಬರೋದಿಲ್ಲ. ನಿಮ್ಮ ಹತ್ರ ತೊಗೊಂಡೋಗಿ ಅವ್ರು ಒಂದೊಂದೇ ನೋಡಿಕೊಂಡು ಅದರಲ್ಲಿ ಇಂಪಾರ್ಟೆಂಟ್ ಕಾಯಿನ್ ಇತ್ತು ಅಂದರೆ ನಿಮಗೆ ಸಿಗೋದಿಲ್ಲ ಅಷ್ಟೇ. ಬಟ್ ನಾನು ಪೀಸ್ ಲೆಕ್ಕ ತೊಗೊಳ್ತೀನಿ. ಯಾವ ಥರ ಅಂತ ಅಂದರೆ, 1 ರೂಪಾಯಿ ನಾಣ್ಯಗಳಿದ್ದಾವಲ್ಲ, ಕಾಪರ್ ನಿಕಲ್ ನಾಣ್ಯಗಳು, ಅದಕ್ಕೆ ಸುಮಾರು ಅವತ್ತಿನ ರೇಟ್ 4ರಿಂದ 5 ರೂಪಾಯಿವರೆಗೂ ಇರುತ್ತೆ. ಒಂದು ನಾಣ್ಯಕ್ಕೆ 4 ರೂಪಾಯಿ ಇದ್ದರೆ ಒಂದು ನಾಣ್ಯಕ್ಕೆ ಒಂದು ದಿವಸ 5 ರೂಪಾಯಿ ಇರುತ್ತೆ. 4ರಿಂದ 5 ರೂಪಾಯಿ ಕಾಮನ್ ನಾಣ್ಯಗಳಿಗೆ ಹೇಳ್ತಾ ಇರುವಂಥದ್ದು. ಸಾಮಾನ್ಯ ನಾಣ್ಯಗಳಿಗೆ 1 ರೂಪಾಯಿ ನಾಣ್ಯಗಳಿಗೆ ಕಾಪರ್ ನಿಕಲ್ಗೆ 4ರಿಂದ 5 ರೂಪಾಯಿ
ಫ್ಲಕ್ಚುಯೇಟ್ ಆಗುತ್ತೆ. ಕೆಲವೊಂದು 4 ಕಾಲು ಇರುತ್ತೆ, ಕೆಲವೊಂದು 4.25 ಇರುತ್ತೆ, ಕೆಲವೊಂದು ಸರಿ ₹5 ಇರುತ್ತೆ. ಯಾಕೆಂದರೆ ನೀವೇನು ನೋಡ್ತಾ ಇದ್ದೀರಾ, ಪ್ರಪಂಚದಾದ್ಯಂತ ಯುದ್ಧಗಳು ನಡೀತಾ ಇದ್ದಾವೆ. ಮಿಡಲ್ ಈಸ್ಟಲ್ಲಿ ನಡೀತಾ ಇದೆ, ರಷ್ಯಾ ಯುಕ್ರೇನ್ ಮಧ್ಯೆ ನಡೀತಾ ಇದೆ, ಮತ್ತು ಸುಡಾನ್ನಲ್ಲಿ ನಡೀತಾ ಇದೆ. ಎಲ್ಲವೂ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂದರೆ ಈ ಒಂದು ಕಾಪರ್, ನಿಕ್ಕಲ್ಲು, ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಪ್ರತಿದಿನ ಫ್ಲಕ್ಚುಯೇಷನ್ ಆಗ್ತಾನೇ ಇರುತ್ತೆ. ಎಲ್ಲವೂ ನಾನಾದ ಕಾರಣಗಳಲ್ಲಿ ಅಡಗಿರೋದ್ರಿಂದ ದಿನಕ್ಕೊಂದು ರೇಟ್ ಇರುತ್ತೆ. ಸೊ ನಾನು ₹1ಗೆ ₹4-5ವರೆಗೂ ಕೊಡ್ತೀನಿ. ₹2 ಅಷ್ಟೇ, ₹4-5ವರೆಗೂ ಬೆಲೆ ಇರುತ್ತೆ. ₹5ಗೆ ₹7-7.5ವರೆಗೂ ಬೆಲೆ ಇರುತ್ತೆ. ಕೆಲವೊಂದು ಸತಿ ₹8 ಸಿಗಬಹುದು. ಅದಕ್ಕೆ ಇಲ್ಲ, 7-7.5 ಅಂತಲೇ ಅಂದ್ಕೊಳ್ಳಿ. ನಾನು ಕಾಮನ್ ಕಾಯಿನ್ಗಳನ್ನ ಬೈ ಮಾಡ್ತೀನಿ. ನೀವು ನನಗೆ ಅಡ್ರೆಸ್ಗೆ ತಂದು ಕೊಟ್ಟರೆ ಸಾಕು, ನಾನಿನ್ನೇನು ಬೇರೆ ಕೇಳೋದಿಲ್ಲ. ಮತ್ತು ಯಾವತ್ತು ಬರಬೇಕು, ಬರೋದಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ಕೊಳ್ಳಿ ಅಥವಾ ಒಂದು ಮೆಸೇಜ್ ಮಾಡಿ. ನೀವೇನಂದರೆ ನಿಮ್ಮ ಹತ್ರ ಎಷ್ಟು ನಾಣ್ಯಗಳಿವೆ ನನಗೆ ಹೇಳಬೇಕು. ಯಾಕಂದರೆ ನಾನು ನಿಮಗೆ ದುಡ್ಡು ಕೊಡಬೇಕಲ್ವಾ. ನೀವು ಬಂದುಬಿಟ್ಟು ಇಲ್ಲಿ ಸುಮ್ಮನೆ ಬರೀ ಕೈಯಲ್ಲಿ ಹೋಗೋಕ್ಕಾಗೋದಿಲ್ಲ, ಅಥವಾ ನಾನು ನಾಳೆ ಕೊಡ್ತೀನಿ ಅನ್ನೋದು ಆ ಥರ ಇಲ್ಲ. ನೀವು ನನಗೆ ಕಾಯಿನ್ ಕೊಟ್ಟರೆ ಇಮಿಡಿಯೇಟಾಗಿ ನಾನು ನಿಮ್ಗೆ ಕ್ಯಾಶ್ ಬೇಕಾ, ಫೋನ್ಪೇ ಬೇಕಾ, ಅರೇಂಜ್ ಮಾಡಬೇಕಾಗತ್ತೆ. ಯಾಕೆಂದರೆ ಕೆಲವೊಬ್ಬರು ರೀಸೆಂಟಾಗಿ ಅವರು ಬಂದಿದ್ರು, ಸುಮಾರು ಒಂದು 15,000 ಕಾಯಿನ್ ತೊಗೊಂಬಂದುಬಿಟ್ಟಿದ್ರು. ನಿಜವಾಗ್ಲೂ ಲಿಟ್ರಲಿ 15,000 ಕಾಯಿನ್ ತೊಗೊಂಬಂದಿದ್ರು. ₹1, ₹2, ₹5. ಅವ್ರು ನನಗೆ ಇನ್ಫಾರ್ಮ್ ಮಾಡಿರಲಿಲ್ಲ, ಹಾಗೆ ಬಂದುಬಿಟ್ಟಿದ್ರು. ಸರ್ ನಮ್ಮ ಹತ್ರ ಸ್ವಲ್ಪ ಕಾಯಿನ್ ಇದೆ ಅಂದ್ಕೊಂಡ್ರು. ನಾನು ಅಂದ್ಕೊಂಡು ಇದ್ದರೆ ಇನ್ನೊಂದು 500,000 ಇರ್ಬೋದು. ಒಂದು 15,000 ಕಾಯಿನ್ ತಂದರೆ ನನಗೂ ಅಷ್ಟು ದುಡ್ಡನ್ನ ಇಮಿಡಿಯೇಟಾಗಿ ಅರೇಂಜ್ ಮಾಡೋದು ಕಷ್ಟ ಆಗುತ್ತೆ. ನೀವು ಮೊದಲೇ ಹೇಳ್ಬಿಟ್ರೆ ಸರಿ ಇವತ್ತು ಬನ್ನಿ, ನಾನು ಅಂತ ದುಡ್ಡು ರೆಡಿ ಮಾಡ್ಕೊಂಡು ನಿಮ್ಗೆ ಕೊಡ್ತೀನಿ ಅಂತ. ಬಟ್ ಆಮೇಲೆ ಹೆಂಗೋ ಅರೇಂಜ್ ಮಾಡಿ ಕೊಟ್ಟೆ ಅವ್ರಿಗೆ. ಯಾಕೆಂದರೆ ನಾಳೆ ಕೊಡ್ತೀನಿ ಅಂತ ಹಂಗೆಲ್ಲ ಅವರು ಒಂದು ಆಸೆ ಇಟ್ಕೊಂಡ್ಬಂದಿರ್ತಾರೆ. ಬಟ್ ಅವ್ರಿಗೆ ಮೊದಲೇ ಹೇಳಿದ್ದೀನಿ, ನಿಮ್ಮ ಹತ್ರ ಇರೋದು ಕಾಮನ್ ಕಾಯಿನ್ಗಳನ್ನ ನಾನು ನೋಡಬೇಕು ಅಂತ. 15,000 ಕಾಯಿನ್ಗಳನ್ನ ನಾನು ನೋಡಿ ಸೆಗ್ರಿಗೇಟ್ ಮಾಡೋದಕ್ಕೆ ಸುಮಾರು ಒಂದು 4-5 ಅವರ್ ಟೈಮ್ ಹಿಡಿತು. ಅವರು ನನಗೆ ಅಷ್ಟು ಕಾಯಿನ್ಗಳನ್ನ ಕೊಟ್ಟು ಇಮಿಡಿಯೇಟಾಗಿ ನಾನು ಅಷ್ಟರಲ್ಲಿ ಅರೇಂಜ್ ಮಾಡಿ ಅಮೌಂಟನ್ನ ಕೊಟ್ಟೆ. ಸೊ ಇದು ರೀಸೆಂಟಾಗಿ ನಡೆದಿದ್ದು. ನಿಮಗೂ ಬೇಕಾದ ಕಾಮನ್ ಕಾಯಿನ್ಗಳು ನಿಮ್ಮ ಹತ್ರನೂ ಇದ್ದಾವೆ, ಕೊಡಿ, ನಾನು ತೊಗೊಳ್ತೀನಿ. ಬಟ್ ಎಷ್ಟಿದ್ದಾವೆ ಅಂತ ಮೊದಲೇ ಹೇಳಿ, ನಾನು ಮನೇಲಿ ಇರ್ತೀನ ಇಲ್ವಾ ನೀವು ನೋಡಿಕೊಂಡು ಬರಬೇಕಾಗತ್ತೆ. ತೊಗೊಂಬನ್ನಿ, ಎಷ್ಟು ಬೇಕಾದ್ರೂ ತೊಗೊಂಬನ್ನಿ, ತೊಗೊಳ್ತೀನಿ, ಏನು ತೊಂದರೆ ಏನಿಲ್ಲ. ಇಲ್ಲ ಸರ್ ನಮ್ಮ ಹತ್ರ ಇನ್ನೂ ಹಳೆಯ ಬೆಳ್ಳಿ ನಾಣ್ಯಗಳಿದ್ದಾವೆ, ತೊಗೊಳ್ತೀರಾ? ಖಂಡಿತ ತೊಗೊಳ್ತೀನಿ. ಬೆಳ್ಳಿ ನಾಣ್ಯಗಳಿಗೂ ಕೂಡ ಒಳ್ಳೆ ಬೆಲೆನೇ ಸಿಗಿದೆ. ಇವತ್ತು ಮಾರ್ಕೆಟಲ್ಲಿ ₹230-240ವರೆಗೂ ಇದೆ ಬೆಳ್ಳಿ. ನೋಡಿ, ಅರ್ಧ ಸಿಲ್ವರ್ ಇದ್ದರೆ ಆ ರೇಟ್ ತೊಗೊಳ್ತೀನಿ, ಫುಲ್ ಸಿಲ್ವರ್ ಇದ್ದರೆ ಆ ರೇಟಿಗೆ ತೊಗೊಳ್ತೀನಿ. ಇಲ್ಲ ನಮ್ಮ ಹತ್ರ 80% ಸಿಲ್ವರ್ ನಾಣ್ಯಗಳಿದ್ದಾವೆ ಅಂದರೆ ಅದಕ್ಕೂ ತೊಗೊಳ್ತೀನಿ. ನಿಮ್ಗೆ ಆನ್ಲೈನಲ್ಲಿ ಏನು ಪ್ರೈಸ್ ಇದೆಯೋ ಅದಕ್ಕಿಂತ ಒಳ್ಳೆ ಪ್ರೈಸ್ನ ನಾನು ಕೊಡ್ತಾ ಇದ್ದೀನಿ. ಸುಮಾರು ಜನಕ್ಕೆ ಆಲ್ರೆಡಿ ತೊಗೊಂಡಿದ್ದೀನಿ. ಸೊ ಇದಾಗಿತ್ತು ಈ ಒಂದು ಬೈಯಿಂಗ್ ವಿಡಿಯೋ. ಬರೀ ಎಲ್ಲರೂ ಸೆಲ್ ಮಾಡೋರೇ ಇದ್ದಾರೆ, ಬೈ ಮಾಡೋರು ಯಾರೂ ಇಲ್ಲ. ನಾನೇ ಬೈ ಮಾಡ್ತಾಯಿದ್ದೀನಿ. ಕಾಮನ್ ಕಾಯಿನ್ಗಳು ಕೊಡ್ತೀರಾ, ಕೊಡಿ, ನಾನೇ ತೊಗೊಳ್ತೀನಿ. ಎಷ್ಟು ಬೇಕಾದ್ರೂ ತೊಗೊಂಬನ್ನಿ. ಇಲ್ಲ ಸರ್ ನಮ್ಮ ಕೆಜಿ ಲೆಕ್ಕದಲ್ಲಿ ಕೊಡಿ. ಕೆಜಿನೂ ಇರುತ್ತೆ, ₹800 ಶುರುವಾಗುತ್ತೆ, ₹850ವರೆಗೂ ಹೋಗ್ತಾ ಇರುತ್ತೆ. ಸರ್ ₹1,000 ಕೆಲವರು ಕೊಡ್ತಾ ಇದ್ದಾರೆ, ನಂಬಬೇಡಿ. ಅವರು ನಿಮ್ಮ ಹತ್ರ ಇರೋ ರೇರ್ ನಾಣ್ಯಗಳನ್ನ ಅವ್ರು ಇನ್ಫಾರ್ಮೇಷನ್ ಕೊಡೋದಿಲ್ಲ. ಮತ್ತು ಇನ್ನೊಂದೇನೆಂದರೆ ಅವರು ಮಹಾರಾಷ್ಟ್ರ ಆ ಕಡೆ ಚೆನ್ನೈಯವರಾಗಿರ್ತಾರೆ. ನಮ್ಮ ಬೆಂಗಳೂರಲ್ಲಿ ಏನು ರೇಟ್ ಇದೆಯೋ ನಾನು ಅದನ್ನು ಹೇಳಬೇಕು. 10 ಕಡೆಯಿಂದ ರೇಟೆಲ್ಲ ನಾನು ಕೊಡೋಕ್ಕಾಗೋದಿಲ್ಲ. ಬೆಂಗಳೂರಲ್ಲಿ ಏನು ರೇಟ್ ಇದೆಯೋ ಅದ್ರ ಬಗ್ಗೆ ಮಾತಾಡೋಣ, ಸರಿನಾ? ಯಾರಿಗೆಲ್ಲ ಆಸಕ್ತಿ ಇದೆ, ನನ್ನ ವಾಟ್ಸಪ್ ನಂಬರ್ ಇದೆಯಲ್ಲ, ದಯವಿಟ್ಟು ಎಷ್ಟು ನಾಣ್ಯಗಳಿದ್ದಾವೆ ಕಾಮನ್ ನಾಣ್ಯಗಳನ್ನ ತಿಳಿಸಿ. ಇಲ್ಲ ನಮ್ಗೆ ಬೇಡ ಅಂದರೆ ಬೇರೆ ಕಡೆಯಿಂದ ಮಾರಾಟ ಮಾಡ್ಬೋದು. ಕಾಯಿನ್ ಎಕ್ಸಿಬಿಷನ್ಗಳು ತೊಗೊಳ್ತಾ ಇರ್ತಾರೆ ಈ ಒಂದು ಕಾಮನ್ ನಾಣ್ಯಗಳನ್ನ ನೋಡಿ. ಸೊ ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.